ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ಗೆ ಸಿಕ್ಕಾಪಟ್ಟೆ ಬಿಸಿಲು ಬೀಳ್ತಿತ್ತು. ತುಂಬ ಚೆನ್ನಾಗಿತ್ತು ಇವತ್ತು ಕ್ಲೈಮೇಟು. ಸೊ ಮಾರ್ನಿಂಗೆ ನಮ್ಮ ಮನೆ ಹತ್ರ ನೀರು ಬಿಟ್ಟಿದ್ರು ಇವತ್ತು. ಸೊ ಡೇ ಬೈ ಡೇ ನೀರು ಬಿಡ್ತಿರ್ತಾರೆ. ನಾನು ಯೂಶ್ವಲಿ ಮನೇಲಿದ್ದಾಗ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಜೊತೆಲೇ ಟೀ ಕುಡಿಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದರೆ ನಾರ್ಮಲ್ ಡೇಸಲ್ಲಿ ಬ್ಯುಸಿ ಇರ್ತೀವಿ, ಮಕ್ಕಳನ್ನ ರೆಡಿ ಮಾಡಬೇಕು, ನಾವು ರೆಡಿ ಆಗಬೇಕು, ಟಿಫನ್ ಮಾಡಬೇಕು, ಅವ್ರನ್ನ ಕಳಿಸ್ಬೇಕು, ಇದೇ ಆಗೋಗಿರುತ್ತೆ. ಸೊ ಇವತ್ತು ನಾವು ನಮ್ಮ ಹಸ್ಬೆಂಡ್ ಇಬ್ಬರು ಜೊತೆಲೇ ಕೂತ್ಕೊಂಡು ಟೀ ಕುಡಿದ್ವಿ. ಟೀ ಕುಡ್ದಾದ್ಮೇಲೆ ನಮ್ಮ ಮನೆಯವ್ರು ನನಗೆ ಹೆಡ್ ಮಸಾಜ್ ಮಾಡ್ತೀನಿ ಬಾ ಅಂತ ಹೇಳಿ ನೋಡಿ ಎಣ್ಣೆನೇ ಅಪ್ಲೈ ಮಾಡದೆ ಹೆಡ್ ಮಸಾಜ್ ಮಾಡ್ತಿದ್ದಾರೆ. ನನ್ನ ಮೇಲಿರೋ ಕೋಪನೆಲ್ಲ ತೀರಿಸ್ಕೊಳ್ತಿದ್ದಾರೇನೋ ಅಂತ ನಾನು ಅಂದ್ಕೊಂಡೆ. ಇದು ಮಸಾಜ್ ಮಾಡೋ ಥರನೇ ಇರಲಿಲ್ಲ. ಸೊ ಇಲ್ಲಿ ಅವ್ರಿಗೆ ಯಾಕೆ ಬೇಜಾರು ಮಾಡಬೇಕು ಅಂತ ಮಾಡಿಸ್ಕೊಂಡೆ. ಸೊ ಹಾಗೆ ರಾಗಿ ಬಿಸಿಲಿಗೆ ಹಾಕೋಣ ಅಂತ ಬಿಸಿಲಿಗೆ ಹಾಕಿದ್ದೀನಿ. ಮನೇಲಿ ರಾಗಿ ಹಸಿಟ್ಟು ಖಾಲಿ ಆಗಿತ್ತು. ಸೊ ಬಿಸಿಲಿಗೆ ಹಾಕಿದ್ದೀನಿ. ಸ್ವಲ್ಪ ಒಣಗಿಸಿ ಕ್ಲೀನ್ ಮಾಡಿ ಮಿಷಿನ್ಗೆ ಹಾಕಿಸ್ಕೊಂಬರೋಣ ಅಂತ. ಇದು ಆ್ಯಕ್ಚುಲಿ ನಮ್ಮ ಹೊಲದಲ್ಲೇ ಬೆಳೆದಿರೋಂಥ ರಾಗಿ ಗೈಸ್. ಇದು ಲಾಸ್ಟ್ 2 ಇಯರ್ ಬ್ಯಾಕ್ ಬೆಳೆದಿರೋಂಥ ರಾಗಿ. ಸೊ ಹಾಗೆ ಮನೆ ಹತ್ರ ಹಳೆ ಪಾತ್ರೆ ಸಾಮಾನವ್ರು ಬಂದಿದ್ದರು. ಬಿನ್ಗೆ ತೊಗೊಬೇಕಿತ್ತು, ನನಗೆ ಒಂದೆರಡು ಬಿನ್ಗೆ ಬೇಕಿತ್ತು. ಸೊ ಹಾಗೆ ನಮ್ಮ ಅಕ್ಕ ಬಂದಿದ್ದರು, ಅವ್ರು ಕೊಡಿಸ್ತಿದ್ದಾರೆ ನನಗೆ. ತೊಗೊಂಡೆ. ಸ್ವಲ್ಪ ಹೊತ್ತು ಬಿಟ್ಕೊಂಡು ನಮ್ಮ ಮಾವ ನನಗೆ ಜೇನುತುಪ್ಪದ್ದು ತಂದುಕೊಟ್ರು. ನಮ್ಮ ಮನೆ ಹತ್ರನೇ ಗಿಡದಲ್ಲಿ ಬಿಟ್ಟಿತ್ತಂತೆ. ಸೊ ತಂದುಕೊಟ್ರು, ಅದರಲ್ಲಿ ಸ್ವಲ್ಪನೇ ಇದ್ದಿದ್ದು. ಹಾಗೆ ಮನೆ ಹತ್ರ ಗಿಡ ಬೀಳಿಸ್ತಿದ್ದೀನಲ್ವ, ಅದರಲ್ಲಿ ಒಂದು ಬೀನ್ಸ್ ಬಿಟ್ಟಿತ್ತು. ಇದರಲ್ಲಿ ಡಬಲ್ ಬೀನ್ಸ್ ಅಂತಾರೋ ಗೊತ್ತಿಲ್ಲ. ನನ್ನ ಮಗಳು ಅದನ್ನು ತೊಗೊಂಬಂದು ಸಾಂಬಾರು ಮಾಡಮ್ಮ ಅಂದು. ಸೊ ಮಾರ್ನಿಂಗ್ ಅವಳು ಬೇಜಾರು ಮಾಡೋದು ಬೇಡ ಅಂತ ಅದನ್ನು ಹಾಕಿ ಬೆಳಿಗ್ಗೆನೇ ಅನ್ನ ಸಾಂಬಾರು ಮೊಟ್ಟೆ ಪಲ್ಯ ಮಾಡಿದ್ದೆ. ಸೊ ಮಕ್ಕಳೆಲ್ಲ ತಿಂದರು. ಸಂಡೇ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ ಮಾಡೋದಿಲ್ಲ, ಮಾರ್ನಿಂಗೇ ರೈಸು ಸಾಂಬಾರು ಮಾಡಿರ್ತೀನಿ. ಸೊ ನಾನ್ ವೆಜ್ ಏನಾದರೂ ಈವ್ನಿಂಗ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನಿಂಗ್ ಇರುತ್ತೆ. ಸೊ ಹಾಗೆ ನಮ್ಮ ಅಕ್ಕ ಬಂದು ಸೊಪ್ಪು ತಂದುಕೊಟ್ರು. ಇದು ಬಂದು ಕಾಶಿ ಸೊಪ್ಪು. ಇದು ತುಂಬ ಹೆಲ್ತಿಗೆ ಒಳ್ಳೆಯದು ಅಂತೆ. ಸೊ ನನಗೆ ಈ ಸೊಪ್ಪು ಅಂದರೆ ತುಂಬ ಇಷ್ಟ. ಅವರಿಗೆ ತೋಟಕ್ಕೆ ಹೋದಾಗೆಲ್ಲ ಸಿಗ್ತಿರುತ್ತೆ ಈ ಥರದ್ದು. ಸೊ ತಂದುಕೊಟ್ರು, ಸ್ವಲ್ಪ ಜಾಸ್ತಿನೇ ತಂದುಕೊಟ್ಟಿದ್ರು. ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಡೋಣ ಅಂತ ಬಿಡಿಸ್ಕೊಳ್ತಿದ್ದೀನಿ. ಹಾಗೆ ಮನೆ ಹತ್ರ ನೋಡಿ ಗೈಸ್, ಗಿಳಿ ಬಂದಿತ್ತು, 2 ಗಿಳಿ. ನನ್ನ ಮಗ ವೀಡಿಯೋ ಮಾಡಿದ್ದಾನೆ ಇದನ್ನು. ಅದು ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ. ಹೀಗೋ ಈವ್ನಿಂಗ್ ಹಾಗೆ ಹೋಯಿತು. ಸೊ ನಾನಿವತ್ತು ನಾನ್ ವೆಜ್ಜು ಚಿಕನ್ ಸಾರು, ಚಿಕನ್ ಬಿರಿಯಾನಿ, ಲಿವರ್ ಫ್ರೈ ಮಾಡಿದ್ದೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಟೇಸ್ಟಿಯಾಗಿತ್ತು. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್.